ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ UPI ಲೈಟ್ ಎಂಬ ಸೌಲಭ್ಯದ ಬಗ್ಗೆ ತಿಳಿದುಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, UPI ವಹಿವಾಟುಗಳು ಪ್ರತಿ ತಿಂಗಳು ಹೊಸ ದಾಖಲೆಯನ್ನು ಮಾಡ್ತಿದೆ. ಈ ವರ್ಷದ ಆಗಸ್ಟ್ನಲ್ಲಿ ದೇಶದಲ್ಲಿ ದಾಖಲೆಯ 10 ಬಿಲಿಯನ್ ವಹಿವಾಟು ನಡೆದಿದೆ. 2030ರ ವೇಳೆಗೆ ಪ್ರತಿದಿನ 2 ಬಿಲಿಯನ್ ವಹಿವಾಟಿನ ಗುರಿ ಹೊಂದಲಾಗಿದೆ. ಈ ಗುರಿ ಸಾಧನೆಗೆ UPIಗೆ ಹೊಸ ಫೀಚರ್ಗಳನ್ನು ಸೇರ್ಪಡೆ ಮಾಡಲಾಗ್ತಾ ಇದೆ. ಈ ಪೈಕಿ ಸೆಪ್ಟೆಂಬರ್ 2022ರಲ್ಲಿ ಬಿಡುಗಡೆಯಾದ UPI ಲೈಟ್ ಕೂಡ ಒಂದು. UPI ಲೈಟ್ ಅನ್ನೋದು ಆನ್ ಡಿವೈಸ್ ವ್ಯಾಲೆಟ್, ಅಂದರೆ ಬಳಕೆದಾರರು ಈ ಆ್ಯಪ್ಗೆ ತಮ್ಮ UPI ಅಥವಾ ಬ್ಯಾಂಕ್ ಖಾತೆಯಿಂದ ಹಣವನ್ನು ಹಾಕಬೇಕು. ನಂತರವಷ್ಟೇ ಇದರಿಂದ ವಹಿವಾಟು ಮಾಡೋದಕ್ಕೆ ಸಾಧ್ಯ. UPI ಲೈಟ್ನಲ್ಲಿ ಒಮ್ಮೆಗೆ 2,000 ರೂಪಾಯಿ ಗರಿಷ್ಠ ಬ್ಯಾಲೆನ್ಸನ್ನು ಇಡಬಹುದು. ಕಡಿಮೆ ವೆಚ್ಚದ ಸ್ಮಾರ್ಟ್ಫೋನ್ಗಳಲ್ಲಿ ಹಾಗೂ ಇಂಟರ್ನೆಟ್ ವೇಗ ಕಡಿಮೆ ಇರುವ ಮೊಬೈಲ್ಗಳಲ್ಲಿ ಕೂಡ ಇದರ ಬಳಕೆ ಸಾಧ್ಯ ಆಗೋ ಹಾಗೆ ವಿನ್ಯಾಸವನ್ನು ಮಾಡಲಾಗಿದೆ. ಇದು ಬಳಕೆದಾರರು ಯಾವುದೇ ಬಗೆಯ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಇಲ್ಲದೇ ಸುಲಭವಾಗಿ ಮತ್ತು ಕ್ಷಿಪ್ರವಾಗಿ ಡಿಜಿಟಲ್ ವಹಿವಾಟುಗಳನ್ನು ನಡೆಸುವುದಕ್ಕೆ ಅನುವು ಮಾಡಿಕೊಡುತ್ತೆ. ಇನ್ನು UPI ಲೈಟ್ನ ಅಡಿ ವಹಿವಾಟುಗಳಿಗೆ ಪಿನ್ನ ಅಗತ್ಯ ಇರಲ್ಲ. ಫೋನ್ಪೇ, ಗೂಗಲ್ ಪೇ ಮತ್ತು ಪೇಟಿಎಂನಂತಹ ಆ್ಯಪ್ಗಳಲ್ಲಿ UPI ಲೈಟ್ ಸೌಲಭ್ಯವನ್ನು ಸುಲಭವಾಗಿ ಆ್ಯಕ್ಟಿವೇಟ್ ಮಾಡ್ಕೋಬಹುದು. ಇದನ್ನು ಭೀಮ್ ಆ್ಯಪ್ನಲ್ಲೂ ಕೂಡ ಬಳಸಬಹುದು. ಬಳಕೆದಾರರ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದ್ದರೂ ಕೂಡ ಅದು ಬ್ಯಾಂಕ್ನ ರಿಯಲ್ ಟೈಮ್ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಅವಲಂಬಿತ ಆಗಿರೋದಿಲ್ಲ. ಇಶ್ಯೂವಿಂಗ್ ಬ್ಯಾಂಕ್ ಅಂದರೆ ಬಳಕೆದಾರರ ಯಾವ ಖಾತೆಯಿಂದ ಹಣ ಡೆಬಿಟ್ ಆಗುತ್ತೋ ಆ ಬ್ಯಾಂಕ್ ಅನೇಕ ವಹಿವಾಟುಗಳು ನಡೀತಾ ಇರುವಾಗಲೂ ಕೂಡ, ಅಂದರೆ ಪೀಕ್ ಟ್ರಾನ್ಸಾಕ್ಷನ್ ಅವಧಿಯಲ್ಲೂ ಕೂಡ UPI ಲೈಟ್ ಮೂಲಕ ಸುಲಭವಾಗಿ ಪಾವತಿಯನ್ನು ಮಾಡಬಹುದು. ಆದಾಗ್ಯೂ ಕೂಡ ಈ ಎಲ್ಲ ಸೌಲಭ್ಯ ಲಾಭಗಳಿದ್ದರೂ UPI ಲೈಟ್ ನಿರೀಕ್ಷೆಯಷ್ಟು ಯಶಸ್ಸನ್ನು ಕಂಡಿಲ್ಲ. ಅನೇಕರು ಇನ್ನೂ ಕೂಡ ಸಾಮಾನ್ಯ UPI ವಹಿವಾಟನ್ನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಕಾರಣ ಏನು? ನೋಡಿ, ಜಾಗೃತಿಯ ಕೊರತೆಯೇ ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಬಹುದು. ಗ್ರಾಹಕರಿಗೆ UPI ಲೈಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅಲ್ಲದೆ UPI ಲೈಟನ್ನು ಕೂಡ ನಿಧಾನವಾಗಿ ಪರಿಚಯಿಸಲಾಯಿತು, ಅಂದರೆ ರೋಲ್ ಔಟ್ ನಿಧಾನ ಆಗಿತ್ತು. ಕೆಲವು ಜನಪ್ರಿಯ ಆ್ಯಪ್ಗಳು ಮಾತ್ರ ಈ ಫೀಚರನ್ನು ಕೊಡ್ತಾ ಇವೆ. ಅಲ್ಲದೆ ಅನೇಕ ಜನರ ಮೊಬೈಲ್ ನೆಟ್ವರ್ಕ್ ಇದನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಇದಕ್ಕೆ ಕೆಲವು ಮಿತಿಗಳು ಕೂಡ ಇದೆ. ಉದಾಹರಣೆಗೆ, ಅನೇಕ ಖಾತೆಗಳಿಗೆ ಮಲ್ಟಿಪಲ್ ಅಕೌಂಟ್ಗಳಿಗೆ ಇದನ್ನು ಎನೇಬಲ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅಲ್ಲದೆ ಬಳಕೆದಾರರ UPI ಐಡಿಗೆ ಲಿಂಕ್ ಆಗಿರುವ ಎಲ್ಲ ಖಾತೆಗಳು UPI ಲೈಟ್ನಲ್ಲಿ ಅನ್ವಯ ಆಗಬೇಕು, ಹೀಗಂತ ಕೂಡ ಇಲ್ಲ. UPI ಲೈಟ್ ಬ್ಯಾಲೆನ್ಸ್ ಮೇಲೆ ಯಾವುದೇ ಬಡ್ಡಿ ಸಿಗಲ್ಲ ಅನ್ನೋದು ಕೂಡ ಮತ್ತೊಂದು ಕಾರಣ. ಹೀಗೆ UPI ಲೈಟ್ ಪಾವತಿಗಳು ಅನೇಕ ಕಾರಣಗಳಿಗೆ ಪೂರ್ಣ ಆಗ್ತಾ ಇಲ್ಲ, ಅಂದರೆ ಫೇಲ್ ಆಗ್ತಿದೆ. ರಿಸೀವರ್ ಬ್ಯಾಂಕ್ನಲ್ಲಿ ತಾಂತ್ರಿಕ ದೋಷ ಮೊದಲಾದ ಕಾರಣಗಳಿಂದ ವಹಿವಾಟು ಪೂರ್ಣಗೊಳ್ತಾ ಇಲ್ಲ. UPI ಲೈಟ್ನಲ್ಲಿ ನೆಟ್ವರ್ಕ್ ಸಮಸ್ಯೆ ಇದ್ದರೂ ಕೂಡ ಇಂತಹ ಸನ್ನಿವೇಶಗಳು ಎದುರಾಗುತ್ತೆ. ವೈಯಕ್ತಿಕ ಹಣಕಾಸು ತಜ್ಞರಾದ ಜಿತೇಂದ್ರ ಸೋಲಂಕಿ ಅವರ ಪ್ರಕಾರ UPI ಲೈಟ್ ಯಶಸ್ಸು ಕಾಣದೇ ಇರುವುದಕ್ಕೆ ಪ್ರಮುಖ ಕಾರಣ ಕಡಿಮೆ ಮೌಲ್ಯದ ವಹಿವಾಟು. ಜನರು ಕಡಿಮೆ ಮೌಲ್ಯದ ವಹಿವಾಟುಗಳನ್ನು ಈಗಾಗಲೇ UPI ಮೂಲಕ ಮಾಡಬಹುದಾಗಿದೆ. ಹೀಗಾಗಿ ಕಡಿಮೆ ಮೌಲ್ಯಕ್ಕೆ ಅಂತಾನೆ ಪ್ರತ್ಯೇಕವಾಗಿ UPI ಲೈಟ್ ಬಳಸೋ ಸಾಧ್ಯತೆ ತೀರಾನೇ ಕಡಿಮೆ. ಒಂದು ವಹಿವಾಟಿನ ಮಿತಿ 500 ರೂಪಾಯಿ. ಇದು ಕಡಿಮೆ ಮೊತ್ತನೇ ಆದರೂ ಕೂಡ 100-200 ರೂಪಾಯಿಗಳ ವಹಿವಾಟಿಗೆ ಅನೇಕ ಜನ ಇನ್ನೂ ನಗದನ್ನೇ ಬಳಸ್ತಾ ಇದ್ದಾರೆ. ಹೀಗೆ ವ್ಯಾಲೆಟ್ನಲ್ಲಿ ಗರಿಷ್ಠ ಬ್ಯಾಲೆನ್ಸ್ನ ಮಿತಿ 2,000 ರೂಪಾಯಿ ಇರೋದಕ್ಕೆ ಮಹತ್ವದ ಕಾರಣ ಇದಾಗಿದೆ. ವ್ಯಾಲೆಟ್ನಲ್ಲಿ 2,000 ರೂಪಾಯಿ ಇಟ್ಕೊಂಡು ಸುಲಲಿತವಾಗಿ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಬಹುದಾಗಿದೆ. ಪೇಟಿಎಂ, ಫೋನ್ಪೇನಂತಹ ಅನೇಕ ವ್ಯಾಲೆಟ್ಗಳಿವೆ. ಅವುಗಳನ್ನು ಎಷ್ಟೇ ಮೊತ್ತದ ವಹಿವಾಟಿಗೂ ಕೂಡ ಸುಲಭವಾಗಿ ಬಳಸಬಹುದಾಗಿದೆ. ಹೀಗಾಗಿ UPI ಲೈಟ್ನಿಂದ ಜನರಿಗೆ ಹೆಚ್ಚಿನ ಪ್ರಯೋಜನ ಸಿಗ್ತಾ ಇಲ್ಲ. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.